700 ಕೋಟಿ ರೂಪಾಯಿ ಹಾಲಿನ ಸಬ್ಸಿಡಿಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ. ಎಷ್ಟು ಕೋಟಿ? 700 ಕೋಟಿ ಜಾಸ್ತಿ ಉಳಿಸ್ಕೊಂಡಿದ್ದಾರೆ. ಯೋಗ್ಯತೆ ಇಲ್ವಾ ಕೊಡಕ್ಕೆ ಇವರಿಗೆ? 9 ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ಕೈಗೆ ಚಂಬು, ಗ್ರಾಹಕರಿಗೆ 3 ನಾಮ. ಕಾಸೆಲ್ಲ ಯಾರಿಗೆ? ಕಾಂಗ್ರೆಸ್ನವ್ರ ಖಜಾನೆಗೆ. ಇಷ್ಟು ಆದ್ಮೇಲೆ ಹೇಳ್ಕೊತಾರೆ ಇವರು ಮಹಾರಾಜರಿಗಿಂತ ಇವರು ಮಹಾರಾಜರಿಗಿಂತ ದೊಡ್ಡವರಂತೆ. ಹೌದಾ? ನಾನು ನಿಮ್ಮನ್ನು ಕೇಳ್ತೇನೆ, ಕನ್ನಂಬಾಡಿ ಅಣೆಕಟ್ಟು ಕಟ್ಟಿದ್ದು ಮಹಾರಾಜರ ಸಿದ್ದರಾಮಯ್ಯನವರ? ಯಾರು ಕಟ್ಟಿದ್ದು? ಮೈಸೂರು ವಿಶ್ವವಿದ್ಯಾಲಯ ಯಾರು ಕಟ್ಟಿದ್ದು? ಮೈಸೂರು ಬ್ಯಾಂಕ್ ಯಾರು ಕಟ್ಟಿದ್ದು? ಮೈಸೂರು ಉಕ್ಕು ಕಾರ್ಖಾನೆ ಯಾರು ಕಟ್ಟಿದ್ದು? ಕನ್ನಡ ಸಾಹಿತ್ಯ ಪರಿಷತ್ ಯಾರು ಕಟ್ಟಿದ್ದು? ದೇಶದಲ್ಲೇ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಮೀಸಲಾತಿ ಕೊಟ್ಟವರು ಯಾರು? ಸಿದ್ದರಾಮಯ್ಯವರು ಕಿಸ್ತಿರೋದೇನು? ಮಂಡ್ಯ ನೀರು ಕೊಟ್ಟಿದ್ಯಾರು? ಮಂಡ್ಯ ಮೈಸೂರು ಫ್ಯಾಕ್ಟರಿ ಕಟ್ಟಿದ್ಯಾರು? ಮೈಸೂರು ಪೇಪರ್ ಮಿಲ್ಸ್ ಕಟ್ಟಿದ್ಯಾರು? ಸಿದ್ದರಾಮಯ್ಯನವರು ಕಿಸ್ತಿರೋದೇನು? ಬಿಜೆಪಿ ಸರ್ಕಾರ ಕೊಟ್ಟಂತ ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕೋದು ಇವ್ರು ಮಾಡಿರೋ ಗನಂದಾರಿ ಕೆಲಸ. ಮಂಡ್ಯ ಯೂನಿವರ್ಸಿಟಿಗೆ ಬೀಗ ಹಾಕಿದ್ದು ಮಹಾರಾಜರಿಗಿಂತ ದೊಡ್ಡವರಂತೆ. ಮಹಾರಾಜರು ಹೆಂಡ್ರು ಮಕ್ಕಳ ಒಡವೆ ಇಟ್ಟು ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಿದ್ರು. ಇವರು ಹೆಂಡ್ರು ಮಕ್ಕಳ ಹೆಸರಿಗೆ 15 ಸೈಟ್ ಅನ್ನ ತನ್ನ ಹೆಸರಿಗೆ ಬರ್ಸ್ಕೊಂಡು ಆಮೇಲೆ ಹೇಳಿದ್ರು ಬಿಡಕ್ಕಾಗುತ್ತಾ? ಇವರು ಹೇಳಿದ ಮಾತು ಮಹಾರಾಜರಿಗೆ ಹೋಲಿಕೆ ಮಾಡ್ಕೊಳಕ್ ಆಗುತ್ತಾ? ಮಹಾರಾಜರ ಪಾದ ತುಳಿಕ್ ಸಮ ಇದಾರ? ಇದೇನ್ರಿ? ಮಹಾರಾಜರ ವಂಶಸ್ಥರಿಗೆ ಈ ನಮೂನೆ ಕಿರ್ಕುಳ ಕೊಡ್ತಾ ಇದಾರಲ್ಲ, ದೇವ್ರ ಮೆತ್ತನ? ದೇವ್ರ ಮೆತ್ತನೇನ್ರಿ? ಇಡೀ ರಾಜ್ಯದ ಜನರನ್ನ ಮನೆ ಮಕ್ಕಳ ತರ ಕಂಡವರು ಯಾರು? ಮಹಾರಾಜರು. ಆಸ್ತಿ ಲೂಟಿ ಹೊಡೆದು ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡ್ತಿರ್ತಕ್ಕಂಥವ್ರು ಮಹಾರಾಜರಿಗೆ ಹೋಲಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಸಮ ಇದಾರ ಇವರು? ಇವ್ರು ಹೇಳ್ತಾರಲ್ಲ, ಇವ್ರು ಏರಿಸಿದ ಬೆಲೆ ಏನೇನು ನಿಮಗೆ ಗೊತ್ತಿದೆಯಾ? ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಶುಲ್ಕ 50% 100% ಹೆಚ್ಚಳ. ಹೊರ ರೋಗಿಗಳ ಶುಲ್ಕ 10 ರೂಪಾಯಿ ಇತ್ತು, ಅದನ್ನ 20 ರೂಪಾಯಿ ಮಾಡಿದ್ರು. ಡೆತ್ ಸರ್ಟಿಫಿಕೇಟ್ 250 300 ರೂಪಾಯಿ. ವೈದ್ಯಕೀಯ ಪ್ರಮಾಣ ಪತ್ರ 250 300. ಫಿಸಿಕಲ್ ಫಿಟ್ನೆಸ್ 250 300. ಗಾಯದ ಮೇಲಿನ ಪ್ರಮಾಣ ಪತ್ರ ಉಂಡೆಡ್ ಸರ್ಟಿಫಿಕೇಟ್ ಅದಕ್ಕೆ 250 300. ದಾಖಲಾತಿ ಶುಲ್ಕ 100 120. ಡ್ರೆಸ್ಸಿಂಗ್ ಏನಾದ್ರು ಬಿದ್ದು ಗಾಯ ಆಗುತ್ತಲ್ಲ, ಆ ಡ್ರೆಸ್ಸಿಂಗ್ ಮಾಡಿರೋ ಶುಲ್ಕ 50 70 ರೂಪಾಯಿ. ಆಕ್ಸಿಜನ್ ವೆಂಟಿಲೇಟರ್ 1800 2520. ರಕ್ತ ಪರೀಕ್ಷೆ 70 ರೂಪಾಯಿಯಿಂದ 120 ರೂಪಾಯಿಗೆ ಹೆಚ್ಚಳ. ವಿದ್ಯುತ್ ದರ 1 ಯೂನಿಟ್ಗೆ 35 ಪೈಸೆ ಹೆಚ್ಚಳ. ಸ್ಮಾರ್ಟ್ ಮೀಟರ್ ಅಶ್ವತ್ಥನಾರಾಯಣ 950 ರೂಪಾಯಿಯಿಂದ 4998 ರೂಪಾಯಿ. ಎಷ್ಟು? 4448 ರೂಪಾಯಿ ಹೆಚ್ಚಳ ಮಾಡಿದ್ರು. ಸ್ಮಾರ್ಟ್ ಮೀಟರ್ ಡಬಲ್ ಫೇಸ್ 2400 9000 ರೂಪಾಯಿ. ಸ್ಮಾರ್ಟ್ ಮೀಟರ್ 3 ಫೇಸ್ 2500 25,000. ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಟಿಸಿ ಹಾಕಿಸ್ಕೊಳ್ಳಕ್ಕೆ 20,000 30,000 ಕೊಟ್ಟರು ಸಾಕಿತ್ತು. ಈಗ ಎಷ್ಟು ಕೊಡ್ಬೇಕು? 2.5 3 ಲಕ್ಷ. 2.5 3 ಲಕ್ಷ. ಸ್ಟಾಂಪ್ ಅಫಿಡವಿಟ್ ಸ್ಟಾಂಪ್ ಪೇಪರ್ 20 ರೂಪಾಯಿ ಸ್ಟಾಂಪ್ ಪೇಪರ್ ಇದೆಯಾ? ಈಗ 100 ರೂಪಾಯಿ ಕೊಡ್ಬೇಕು. ಕೃಷಿ ಭೂಮಿ ಮಾರ್ಗಸೂಚಿ ದರ 50% ಹೆಚ್ಚಳ. ಇದಲ್ಲದೆ ಸ್ಟಾಂಪ್ ಡ್ಯೂಟಿ ಮುದ್ರಾಂಕ ಶುಲ್ಕ ಹೆಚ್ಚಳ ಮಾಡಿದ್ರು. ನಾವು 10% ಕಡಿಮೆ ಮಾಡಿದ್ರೆ ಇವರು 40% 30% ಹೆಚ್ಚಳ ಮಾಡಿದ್ರು. ಬರೀ ಹಾಲಿನ ದರ ಮಾತ್ರ ಏರಿಸಲಿಲ್ಲ. ಬೇಜಾರಾದ್ರೂ 1 ಕ್ವಾರ್ಟರ್ ಹಾಕಬೇಕು ಅಂದ್ರೆ 1 ಕ್ವಾರ್ಟರಿಗೂ 50 ರೂಪಾಯಿ ಜಾಸ್ತಿ. ಈಗ ಹೇಳಿ, ಪಿಕ್ ಪ್ಯಾಕೆಟ್ ಮಾಡೋನು ಯಾರಿಗೂ ಗೊತ್ತಿಲ್ದಂಗೆ ರಶ್ ಇದ್ದಾಗ ಬಸ್ ಹತ್ತಬೇಕಾದ್ರೆ ರೈಲು ಹತ್ತಬೇಕಾದ್ರೆ ಜಾತ್ರೆ ಒಳಗೆ ಸಂತೆ ಒಳಗೆ ಗೊತ್ತಾಗದೆ ಕೈ ಹಾಕ್ತಾನೆ.
ಇವ್ರು ಗೊತ್ತಾಗ್ರಂಕ ಯಾಕಲಿಲ್ಲ. ಹಗಲು ದರೋಡೆ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಹಗಲು ದರೋಡೆ ಮಾಡಿದ್ದಾರೆ. ಚಂಬಲ್ ಕಣಿವೆ ಡಕಾಯಿತರ ಹೆಸರು ಕೇಳಿದ್ರ? ಆ ಡಕಾಯಿತರನ್ನು ಮೀರಿಸೋರು ಯಾರು? ರಾಜ್ಯದ ಕಾಂಗ್ರೆಸ್ನವರು. ಚಂಬಲ್ ಕಣಿವೆ ಡಕಾಯಿತ ಅವನನ್ನು ಮೀರಿಸೋರು ಯಾರು? ಕಾಂಗ್ರೆಸ್ನ ಸರ್ಕಾರದವರು ಚಂಬಲ್ ಕಣಿವೆ ಡಕಾಯಿತರನ್ನು ಮೀರಿಸೋರು. ಅಷ್ಟು ಮಾತ್ರ ಅಲ್ಲ, ಮನೆಗೆ ಮಾರಿ, ಇವರು ಊರಿಗೆ ಉಪಕಾರಿ ಅಲ್ಲ, ರಾಜ್ಯಕ್ಕೆ ಮಾರಿ